ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಐಟಿ ಸಿಟಿ ಎಂದು ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಮತ್ತೆ ರಕ್ತಪಾತ. ತಾಯಿಯ ಕಣ್ಣೆದುರೇ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಭೀಕರ ಘಟನೆ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ತಾಯಿಯ ಎದುರೇ ರೌಡಿ ಶೀಟರ್ ಪವನ್ ಕುಮಾರ್ ಬರ್ಬರ ಹತ್ಯೆ. ಉತ್ತರ ಬೆಂಗಳೂರಿನ ಥನಿಸಂದ್ರ ವ್ಯಾಪ್ತಿಯ ಅಮರ ಜ್ಯೋತಿ ಲೇಔಟ್ ಬುಧವಾರ ಸಂಜೆ ಮನೆ ಬಾಗಿಲಿಗೆ ಬಂದ ಕ್ಷಣದಲ್ಲೇ ಪವನ್ ಕುಮಾರ್ ಎಂಬ ಯುವಕನ ಮೇಲೆ 6 ಮಂದಿ ದುಷ್ಕರ್ಮಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. 3 ಬೈಕ್ಗಳಲ್ಲಿ ಬಂದ ಆರೋಪಿಗಳು ಹೆಲ್ಮೆಟ್ ಧರಿಸಿಕೊಂಡು ಮುಖ ಮುಚ್ಚಿ ಮಾರಕಾಸ್ತ್ರಗಳಿಂದ ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಭೀಕರ ದಾಳಿಯ ಅತ್ಯಂತ ನೋವಿನ ಸಂಗತಿ ಏನೆಂದ್ರೆ, ಈ ಕೊಲೆ ನಡೆದಿದ್ದು ಪವನ್ನ ಹೆತ್ತ ತಾಯಿಯ ಕಣ್ಣೆದುರೇ. ಮಗನನ್ನ ಉಳಿಸಿಕೊಳ್ಳಲು ಆಕೆ ಕಿರುಚಿಕೊಂಡರು. ಕ್ಷಣಗಳಲ್ಲಿ ಯುವಕ ರಕ್ತದ ಕೆರೆಯಲ್ಲಿ ಬಿದ್ದಿದ್ದ. ಪವನ್ ಕುಮಾರ್ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯ ರೌಡಿ ಶೀಟರ್. 3 ವರ್ಷಗಳ ಹಿಂದೆ ನಡೆದ ಕಪಿಲ ಎಂಬಾತನ ಕೊಲೆ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿ ಜೈಲು ಶಿಕ್ಷೆ ಅನುಭವಿಸಿದ್ದ. ಕಳೆದ ಮೇ ತಿಂಗಳಿನಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಹೊಸ ಜೀವನ ಆರಂಭಿಸಲು ಯತ್ನಿಸುತ್ತಿದ್ದ. ಮಗ ಏನಾದರೂ ಸರಿ ದಾರಿಗೆ ಬರಲಿ ಎಂಬ ಆಸೆಯಿಂದ ಕುಟುಂಬದವರು ಪವನ್ಗೆ ಮನೆ ಸಮೀಪವೇ ಬೇಕರಿ ಅಂಗಡಿ ತೆರೆದುಕೊಟ್ಟಿದ್ರು. ಆದರೆ ಆ ಕನಸು ಹಳೆಯ ವೈಷಮ್ಯದ ರಕ್ತಪಾತದಲ್ಲಿ ಚೂರಾಗಿ ಹೋಗಿದೆ. ಪೊಲೀಸರ ಶಂಕೆ ಏನೆಂದ್ರೆ, ಈ ಕೊಲೆ 3 ವರ್ಷಗಳ ಹಿಂದಿನ ಕಪಿಲ ಮರ್ಡರ್ ಕೇಸ್ಗೆ ಪ್ರತಿಕಾರವಾಗಿರಬಹುದು. ಆಗಲೂ 6 ಮಂದಿ ಹೆಲ್ಮೆಟ್ ಹಾಕಿಕೊಂಡು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ರು. ಅದೇ ಸ್ಟೈಲ್, ಅದೇ ಪ್ಯಾಟರ್ನ್ ಈಗ ಪವನ್ ಹತ್ಯೆಯಾಗಿದೆ. ಇನ್ನೂ ಆತಂಕಕಾರಿ ವಿಷಯವೇನೆಂದ್ರೆ, ಕೆಲ ದಿನಗಳ ಹಿಂದೆ ಪವನ್ನ ತನ್ನ ತಾಯಿಯ ಬಳಿ ಪ್ರೇಮ್ ಎಂಬಾತ ನನ್ನನ್ನು ಫಾಲೋ ಮಾಡ್ತಿದ್ದಾನೆ, ನನ್ನ ಜೀವಕ್ಕೆ ಅಪಾಯ ಇದೆ ಎಂದು ಹೇಳಿಕೊಂಡಿದ್ದನಂತೆ. ಇದೀಗ ಹತ್ಯೆ ಮಾಡಲಾದಂತಹ 6 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಕ್ರೈಮ್ ನ್ಯೂಸ್. ಇನ್ನಷ್ಟು ರೋಚಕ ಹಾಗೂ ರಹಸ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.